ಆಗ ನನಗೆ ಹೈಸ್ಕೂಲ್ ಓದ್ತಾ ಇದ್ದಾಗಲೂ ಕೂಡ ನಾನು ತ್ಯಾಗರಾಜ ನಗರದಲ್ಲಿ ಕಲಾಜ್ಯೋತಿ ಅಂತ ಒಂದು ಸಂಸ್ಥೆ ಮಾಡಿ ಇಟ್ಕೊಂಡಿದ್ದೆ. ಸುತ್ತಮುತ್ತ ಆಗ ಟ್ಯೂಷನ್ ನಡೆಸ್ತಾ ಇದ್ದೆ. ಮೇಷ್ಟ್ರು ಅಂತ ಹೆಚ್ಚು ಎಲ್ಲರಿಗೂ ಫೇಮಸ್ ಆಗಿತ್ತು. ಆಮೇಲೆ ಆ ಟೈಮಲ್ಲಿ ಎಲ್ಲ ಹುಡುಗರು ಸಂಪರ್ಕದಲ್ಲಿದ್ದರು. ಅದೇ ರೀತಿ ನಾನು ರಾಜ್ಯೋತ್ಸವ, ಗಣೇಶೋತ್ಸವ ಇವೆಲ್ಲ ಮಾಡೋದು ಕಲಾಜ್ಯೋತಿ ಸಂಸ್ಥೆ ಮುಖಾಂತರ ಮಾಡ್ತಾಯಿದ್ದೆ. ಅಲ್ಲಿ ಏರಿಯಾದಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು ಒಟ್ಟುಗೂಡಿಸ್ಕೊಳ್ಳೋದು, ಅವನ್ನೆಲ್ಲರೂ ಸಂಘಟನೆ ಮಾಡೋದು, ಅವಾಗೆಲ್ಲರಿಗೂ ಸೇರಿಸ್ಕೊಳ್ಳೋದು. ಆ ಜೊತೆಯಲ್ಲಿ ಲಕ್ಕಿ ಸರ್ ಅಂತ ಒಂದು ಕಬಡ್ಡಿ ಕ್ಲಬ್ ಮಾಡ್ಕೊಂಡಿದ್ದೆ. ಅವ್ರನ್ನೂ ಎಲ್ಲ ಹುಡುಗರು ಇಟ್ಕೊಂಡು ಎಲ್ಲ ಆಟಗಾರರು, ಕಲಾವಿದರು, ಎಲ್ಲ ರೀತಿಯ ಒಂದು ಚಟುವಟಿಕೆಗಳಿಗೆ ಕೇಂದ್ರ ಬಿಂದು ಆಗಿದ್ದೆ ನಾನು. ಆಗ ಆ ಟೈಮಲ್ಲಿ ಕಲಾಜ್ಯೋತಿ ಸಂಸ್ಥೆ ರಾಜ್ಯೋತ್ಸವ ಮಾಡ್ತಾಯಿತ್ತು. ರಾಜ್ಯೋತ್ಸವ ಮಾಡ್ಬೇಕಾದ್ರೆ ಒಂದಿನ ಒಬ್ಬ ಪೈಲ್ವಾನ್ ರಾಮಕೃಷ್ಣ ಅಂತ ಅನ್ನೋರನ್ನ ಒಂದು ನಾಟಕ ಮಾಡಿಸಿದವ್ರ ಕೈಲಿ. ಅದು ಯಾವುದು ಅಂದರೆ ತ್ಯಾಗಿ ನಾಟಕ. ಆ ತ್ಯಾಗಿ ನಾಟಕದಲ್ಲಿ ಚೇರ್ಮನ್ ಚೆನ್ನಪ್ಪನ ಪಾತ್ರ ಅವ್ರದ್ದು. ಅದರಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ದರು. ಏನು, ಅವ್ರ ಚೇರ್ಮನ್ ಚೆನ್ನಪ್ಪನ ಶಿಷ್ಯ ಶೇಷ ಅಂತ. ಶೇಷನ ಪಾತ್ರ ನಾನು ಮಾಡ್ತಿದ್ದೆ. ಅದು ಸುಮಾರು 300-400 ನಾಟಕ ಮಾಡಿಬಿಟ್ಟಿದ್ವಿ ಆ ತ್ಯಾಗಿ ನಾಟಕನ. ಇವತ್ತು ನನಗೀಗ ನಿಮ್ಮ ಹತ್ರ ಹೇಳೋದೇನು ಖುಷಿಯಾಗುತ್ತೆ ಅಂದರೆ, 50 ವರ್ಷ ಹಿಂದೆ ನಾಟಕ ಮಾಡಿತ್ತು. ಈಗ ಕಳೆದ 2 ತಿಂಗಳ ಮುಂದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅದೇ ನಾಟಕನ ಈಗಿನ ಕಲಾವಿದರ ಜೊತೆ ಮಾಡಿದ್ದೆ ಅನ್ನೋದೇ ಒಂದು ಹೆಚ್ಚುಗಾರಿಕೆ. ಅದರಲ್ಲೂ ಚೇರ್ಮನ್ ಚೆನ್ನಪ್ಪನ ಪಾತ್ರ ಮಾಡಿದ್ದೆ. ಆವತ್ತಿನ ದಿನ ಈ ಚೇರ್ಮನ್ ಚೆನ್ನಪ್ಪನ ಶಿಷ್ಯ ನಾನು ನಡ್ಕೊಂಡು ಬರ್ತಾಯಿದ್ದೆ. ಸರಿ ಅವನು ಬರ್ತಾನೆ. ಏನಂತ, ಅಲ್ವೋ ಶೇಷ, ಈ ಚೇರ್ಮನ್ ಚೆನ್ನಪ್ಪ ಅದು ಏನಂತ ತಿಳ್ಕೊಂಡೆ ನೋಡಿದೇನೋ, ಈ ಊರಿನಾಗ ಏಸೊಂದು ಮನೆ ನನ್ನ ಕೈ ಸೇರೋಯ್ತು ಅಂದಾಗ ಶೇಷ ಹೇಳ್ತಾರೆ, ಅಯ್ಯೋ ಅಯ್ಯೋ, ತಾವು ಅಂದ್ರೇನು, ತಮ್ಮ ಅಂತಸ್ತು ಅಂದ್ರೇನು, ತಮ್ಮ ಬರುವಾದ ಅಂದ್ರೇನು, ಇದನ್ನೆಲ್ಲ ಒಂದು ಮಾತಾಗಿ ಹೇಳೋಕ್ಕಾಯ್ತದ ತೇನೆ. ಹಂಗಿಲ್ದ ಹೋದರೆ ತಾವು ಈ ಊರಿಗೆ ಚೇರ್ಮನ್ರಾಗ್ಬಿಡ್ತಿದ್ರ ಅನ್ನೊಂದು ದೃಶ್ಯ. ಅದು ಇವತ್ತು 50 ವರ್ಷ ಇದ್ದೆ ಡೈಲಾಗು ಇವತ್ತು ಜ್ಞಾಪಕ ಇದೆ, ಈಗಲೂ ಜ್ಞಾಪಕ ಇದೆ, ಇನ್ನು ಮುಂದೆ ಕೂಡ ಅದೇ ಡೈಲಾಗು ಜ್ಞಾಪಕ ಇರುತ್ತೆ ಅಂತ ಹೇಳಿದ್ರೆ, ಆ ತ್ಯಾಗಿ ನಾಟಕ ನನ್ನ ಜೀವನದ ಒಂದು ಇದನ್ನೇ ಬದಲಾವಣೆ ಮಾಡಿಬಿಡ್ತು. ಕಲಾ ಬದುಕನ್ನೇ ಒಂದು ಬದಲಾವಣೆ ಮಾಡ್ತದ್ದು. ತ್ಯಾಗಿ ನಾಟಕದಲ್ಲಿ ನೂರಾರು ಪಾತ್ರ ಮಾಡಿದ್ದೀನಿ. ಅದು ನನ್ನ ನಾಟಕದ ಮೊದಲನೇ ಪಾತ್ರ ಆದರೆ ತಪ್ಪಾಗಲಾರ್ದು. ಜನಪ್ರಿಯತೆ ನನಗೆ ಹೆಚ್ಚು ಹೆಸರು ತಂದುಕೊಟ್ಟ ಪಾತ್ರ ಕೂಡ ತ್ಯಾಗಿ ನಾಟಕನೂ ಕೂಡ ಅಷ್ಟೇ. ಅದೇ ಬಾರಿ ಹೆಚ್ಚು ನಮ್ಮ ನಾಟಕದಲ್ಲಿ ಕಾಲೇಜ್ ಜೀವನದಲ್ಲೂ ಕೂಡ ಅದು ಆ ನಾಟಕ ನನಗೆ ಹೆಚ್ಚಿನ ಜನಪ್ರಿಯತೆ ಗಳಿಸ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈಗ ನನ್ನ ನಾಟಕದಲ್ಲಿ ಒಬ್ಬರು ಪ್ರೇರೇಪಣೆ ಇರಬೇಕಲ್ಲ. ಏನು ಪ್ರೇರೇಪಣೆ, ಯಾವುದು ನನಗೆ ನಾಟಕಕ್ಕೆ ಹುಚ್ಚಿಡಿಸಿತ್ತು ಅಂದರೆ, ಆಗಿನ ಕಾಲದಲ್ಲಿ ಹಿರಣ್ಯ ಮಿತ್ರ ಮಂಡಳಿ ತಮಗೆಲ್ಲ ಗೊತ್ತಿದೆ. ಮಾಸ್ಟರ್ ಹಿರಣ್ಯವರು ಹಿರಣ್ಯ ಮಿತ್ರ ಮಂಡಳಿ ಅಂತ ಮಾಡಿದ್ರು. ಅದರಲ್ಲಿ ಎಚ್ ಎಂ ನಾಯಕ ಅಂತ ಒಂದು ನಾಟಕ, ಹಿರಣ್ಯನವರ ಬರೆದಿರೋ ನಾಟಕ ಅದು. ಮಾಸ್ಟರ್ ಹಿರಣ್ಯನವರು ಅದಕ್ಕೆ ಭಾಳ ಫೇಮಸ್ ನಾಟಕ ಎಚ್ ಎಂ ನಾಯಕ. ಅದನ್ನು ನಾನು ಮಾಡ್ತಿದ್ದೆ. ಆಮೇಲೆ ಅವರ ಎಲ್ಲ ನಾಟಕ ನೋಡ್ತಿದ್ದೆ ನಾನು. ಲಂಚಾವತಾರ, ನಡುಬೀದಿ ನಾರಾಯಣ, ಆಮೇಲೆ ಅವರೇ ಎಲ್ಲ ನಾಟಕಗಳನ್ನು ನೋಡ್ತಾಯಿದ್ದೆ. ಅವರ ಮಾತಿನ ಧಾಟಿ, ಮಾಸ್ಟರ್ ಹಿರಣ್ಯವರನ್ನು ಇದ್ದಕ್ಕಿದ್ದಂಗೆ ಅವರ ಯಾವ ರೀತಿ ಅವರಿಗೆ
ಏನು ಮಾತಾಡ್ತೀನಿ ಅಂತ ಗೊತ್ತಾಗಲ್ಲ ಅವ್ರಿಗೆ. ಆ ಸಮಯಕ್ಕೆ ತಕ್ಕಂತೆ ಅವ್ರಿಗೆ ಡೈಲಾಗ್ಗಳು ಉದ್ಭವ ಆಗ್ಬಿಡ್ತಿತ್ತು ಅವ್ರಿಗೆ. ಆವತ್ತಿನ ಕಾಲಕ್ಕೆ, ಆವತ್ತಿನ ನಡವಳಿಕೆಗೆ, ಆವತ್ತಿನ ದಿನಮಾನಕ್ಕೆ ತಕ್ಕಂತೆ, ಕಾಲಮಾನಕ್ಕೆ ತಕ್ಕಂತೆ, ಆವತ್ತಿನ ರಾಜಕೀಯ ಆಗ್ಬೋದು, ಯಾವುದೇ ವಿಷಯಕ್ಕೆ ತಕ್ಕಂತೆ ಅವರು ಬದಲಾಗ್ಬಿಡ್ತಿದ್ರು. ಅದು ನನಗೆ ತುಂಬ ಇಟ್ಟು. ಅದು ಹಿರಣ್ಯಯ್ಯನವರು, ಮಾಸ್ಟರ್ ಹಿರಣ್ಯವ್ರಿಗೆ ಮಾತ್ರ ಸಾಧ್ಯ, ಬೇರೆ ಯಾರ ಕೆಲವು ಸಾಧ್ಯವಾಗಿಲ್ಲ. ಅವ್ರು ಯಾಕೆ ಆಗಲಿ ಕೇರೆ ಮಾಡ್ತಿರಲಿಲ್ಲ. ಯಾರೇ ಚೀಫ್ ಮಿನಿಸ್ಟರ್ ಆಗ್ಬೋದು, ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಎಂಥ ಲೀಡರ್ಗಳಾಗಿ ಕೇರೆ ಮಾಡ್ತಿರಲಿಲ್ಲ. ದಿಟ್ಟವಾಗಿ ನೇರವಾಗಿ ದಬಾಯಿಸ್ಬಿಡೋರು. ಅವ್ರು ಖುಷಿ. ಆಮೇಲೆ ಬಂದು ನಾಟಕ ಅನ್ನೋರು, ಏನೂ ಮಾಡೋಕ್ಕಾಗ್ತಿಲ್ಲ. ಸರಿ, ಅವ್ರ ಜೊತೆ ಅವ್ರ ಮನೆಗೆಲ್ಲ ಹೋಗಿದ್ದು ನಾವು. ಈ ಥರ ಒಂದು ಸಲ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಇನ್ವೈಟ್ ಮಾಡೋಕ್ಕೆ ಹೋಗಿದ್ದು. ಆಗ ಅವರು ಕುಳಿತ್ಕೊಂಡ್ಬಿಟ್ರು, ಅವ್ರ ಜೊತೆ ಮಾತಾಡ್ತಾ ಕುಳಿತ್ಕೊಂಡ್ಬಿಟ್ರೆ, ಮನೇಲಿ ಕುಳಿತ್ಕೊಂಡು ಇಲ್ಲೇ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ಮನೆ ಇತ್ತು, ಅಲ್ಲಿ ಹೋಗ್ತಿತ್ತು. ಅಲ್ಲಿ ಹೋದಾಗ ಅವರು ಮನೆ ಒಳಗೆ ಕೂತ್ಕೊಂಡ್ಬಿಟ್ರೆ ಸ್ನೇಹಿತರಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋರು. ಭಾರಿ ಖುಷಿ ಅವ್ರ ಜೊತೆ ಕೂತ್ಕೊಂಡು ಎಲ್ಲ ನಾಟಕಗಳ ಬಗ್ಗೆ, ಎಲ್ಲ ರೀತಿ ಬಗ್ಗೆ, ಅವ್ರು ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಭಾಳ ಅಚ್ಚುಕಟ್ಟಾಗಿ ಜಾಗರೂಕತೆಯಾಗಿ ಚಾಕಚಕ್ಯತೆಯಿಂದ ಹೇಳ್ತಾಯಿದ್ರು. ಅವರ ನಿಜ ನಮಗೆ ತುಂಬ ಖುಷಿ ಆಯಿತು. ನಾನು 4-5 ಸಲ ಅವ್ರ ಮನೆಗೆ ಹೋಗಿದ್ದೀನಿ. ಅವ್ರನ್ನ ಗೆಸ್ಟಾಗಿ ಕರೆಯೋಕ್ಕೆ ಹೋಗಿದ್ದೀನಿ. ನಾವು ಕಾಲೇಜ್ ಡೇಸಲ್ಲಿ ಒಂದ್ಸಲ ಕರೆಯೋಕ್ಕೆ ಹೋದೆ. ಈ ಥರ ಸರ್ ದಯವಿಟ್ಟು ಬೇಡ್ರಪ್ಪ, ನನ್ನೆಲ್ಲ ಯಾಕೆ ಕರೀತಾರ ನೀವು, ಯಾರು ರಾಜಕಾರಣಿ ಕರ್ಕೊಳ್ಳೋರಿ ಸುಮ್ಮನೆ ಅಂತ. ಇಲ್ಲ ಸರ್, ತಾವು ಬರೋಕು ನಮ್ಮ ಜನ ಇಲ್ಲ. ಆವಾಗ ಬಂದು ಕೂತ್ಕೊಂಡು ಅಲ್ಲಿ ನಮ್ಮ ಕಾಲೇಜಲ್ಲಿ ಕೂತ್ಕೊಂಡ್ರು. ನಮ್ಮ ಕಾಲೇಜು ಡೊನೇಷನ್ ಬಗ್ಗೆ, ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಬಗ್ಗೆ, ಎಲ್ಲರ ಬಗ್ಗೆನೇ ಮಾತಾಡೋ. ನಾವು ಪ್ರಿನ್ಸಿಪಾಲು ತಲೆ ತೆಗೆಸಿ ಕೂತ್ಕೊಂಡ್ಬಿಡೋರು. ಅಷ್ಟು ನೇರ ನುಡಿ, ದಿಟ್ಟ, ನೇರ, ನಿರಂತರ ಅಂತಾರಲ್ಲ, ಈಗಲ್ಲ, ಅವ್ರಿಗೆ ಅನ್ವಯಿಸುತ್ತದ್ದು. ನೇರ, ದಿಟ್ಟ, ನಿರಂತರ ಹಿರಣ್ಯರು ಮಾತ್ರ ಅದು ಅನ್ವಯಿಸುತ್ತೆ, ಬೇರೆ ಯಾರಿಗೂ ಅನ್ವಯಿಸಲ್ಲ. ಅವರು ಆ ಥರ ನೇರ ದಿಟ್ಟವಾದ ಮಾತುಗಾರಿಕ, ಬರೀ ಒಳ್ಳೆಯ ಕಲಾವಿದ. ಯಾವ ಪಾತ್ರ ಮಾಡಿದ್ರು ಕೂಡ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ರು. ಅವರ ಒಂದು ಮಾತಿನ ಶೈಲಿನೇ ನನಗೆ ಆ ಒಂದು ನಾಟಕಕ್ಕೆ ಒಂದು ಶೈಲಿ, ಒಂದು ರೂಪ ತಂದುಕೊಟ್ಟಿತ್ತದು. ಅದು ನಾನು ಇವತ್ತು ಕೂಡ ಮಾಸ್ಟರ್ ಹಿರಣ್ಯವರು ನನ್ನ ಹೇಳೋದಾದರೆ ಒಂದು ಮಾತಿನ ಆರಾಧ್ಯ ದೈವ ಅಂದರೆ ತಪ್ಪಾಗಲಾರ್ದು. ಈಗ ತ್ಯಾಗಿ ನಾಟಕ ಅಂತ ಹೇಳಿದೆ. ತ್ಯಾಗಿ ನಾಟಕ ಸುಮಾರು ರಾಜ್ಯೋತ್ಸವ ಮಾಡ್ತಾ ಇರ್ತಿದ್ರಲ್ಲ. ಆಗ ನಾವು ಒಂದು ಕಡೆ ನಾಟಕ ತುಂಬ ಚೆನ್ನಾಗಿ ಬಂತು ಅಂತ ತಕ್ಷಣ ಎಲ್ಲರೂ ಕರೆಯೋರು, ನಮ್ಮಲ್ಲಿ ನಾಟಕ ಮಾಡಬೇಡಿ, ನಮ್ಮಲ್ಲಿ ನಾಟಕ ಮಾಡಿ. ಸುಮಾರು ತ್ಯಾಗಿ ನಾಟಕನ ಸುತ್ತಮುತ್ತ ಏರಿಯಾ, ತ್ಯಾಗರಾಜ ನಗರ ಒಂದೇ ಅಲ್ಲ, ತ್ಯಾಗರಾಜ ನಗರ ಆಯಿತು, ಯಡಿಯೂರು ಆಯಿತು, ಕನಕನಪಳ್ಳಿ ಆಯಿತು, ನಂತರ ಚಾಮರಾಜಪೇಟೆ ಆಯಿತು, ಆಯಿತಾ, ಗುಟ್ಟಳ್ಳಿ, ಸುಮಾರು ಒಂದು 15-20 ಕಡೆ ಒಂದೇ ತಿಂಗಳಲ್ಲಿ, ರಾಜ್ಯೋತ್ಸವ ನವೆಂಬರ್ ತಿಂಗಳಲ್ಲಿ, ಒಂದೇ ತಿಂಗಳಲ್ಲಿ 15-20 ಕಡೆ ತ್ಯಾಗಿ ನಾಟಕ ಮಾಡಿದ್ರು. ಹಾಗಾಗಿ ಇಡೀ ಏರಿಯಾ ಬಡಾವಣೆಯಲ್ಲಿ ತ್ಯಾಗಿ ನಾಟಕ ಭಾರಿ ಫೇಮಸ್ ಆಗೋಯಿತು. ಅದ್ರ ಜೊತೆಗೆ ನಮ್ಮ ಪೈಲಾನ್ ರಾಮಕೃಷ್ಣನ ಗಡಿನಲ್ಲಿ ನಾವು ಬೆಳೆದಿದ್ದು. ನಾವು ಜೊತೆ ಸೇರ್ಕೊಂಡು ಅವ್ರು ಎಲ್ಲೆಲ್ಲಿ ನಾಟಕ ಮಾಡ್ತಾರೋ ಅಲ್ಲೆಲ್ಲ ನಾಟಕ ಶುರುವಾಯಿತು. ಈಗ ಒಂದು ತ್ಯಾಗಿ ಆಯಿತು. ಆಮೇಲೆ ಮಾಡಿದೆ ಇದಾಯಿತು, ಎಚ್ ಎಮ್ ನಾಯಕ ಸ್ಟಾರ್ಟ್ ಮಾಡಿದ್ರು. ಎಚ್ ಎಮ್ ನಾಯಕ ಕಾಮಿಡಿ ನಾಟಕ, ಅದು ಹಿರಣ್ಯನವ್ರದ್ದು. ಎಚ್ ಎಮ್ ನಾಯಕ ಕಡೆ ನಾನು ಬುಡಾಯಿ ಶಾಸ್ತ್ರಿ ಪಾತ್ರ ಮಾಡ್ತಿದ್ದೆ. ಅದು ಎಚ್ ಎಮ್ ನಾಯಕ ಐತಿಹಾಸಿಕ ನಾಟಕ, ಬಹಳ ಪ್ರಖ್ಯಾತವಾದ ನಾಟಕ ಅದು, ಹಿರಣ್ಯನವ್ರು ಬರೆದಿರೋದು. ಅದರಲ್ಲಿ ನಂದು ಸಿದ್ಧಾಂತಿ 2 ಕಾಮಿಡಿ ಪಾತ್ರ. ನಾನು ಆಗಾಗಲೇ ಅಷ್ಟೊತ್ತಿಗಾಗಲೇ ಚೇರ್ಮನ್ ಚೆನ್ನಪ್ಪ ಶೇಷನ್ ಪಾತ್ರ ಮಾಡಿ ಕಾಮಿಡಿ ನಾಟಕ ಹಾಸ್ಯ ನಟ ಆಗ್ಬಿಟ್ಟಿದ್ದೆ. ಹಾಸ್ಯ ನಟ ಅಂದರೆ ರಾಮಚಂದ್ರ ಅನ್ನೋ ಒಂದು ಹೆಸರು ಬಂದ್ಬಿಟ್ಟಿತ್ತು. ಎಚ್ ಎಮ್ ನಾಯಕದೊಳಗೆ ಬುಡಾನ್ ಶಾಸ್ತ್ರಿ ಪಾತ್ರ ಮಾಡ್ತಿದ್ದೆ. ಅತ್ಯುತ್ತಮವಾದ ಹಾಸ್ಯ ಪಾತ್ರ ಅದು. ಅದು ನನಗೆ ತುಂಬ ಹೆಸರು ತಂದು ಕೊಟ್ಟಿದ್ದು ನಾಟಕದಲ್ಲಿ. ಅದು ಒಂದು ಮೊದಲನೇ ನಾಟಕ ತ್ಯಾಗಿ. ಆದರೆ ಎರಡನೇ ನಾಟಕ ಎಚ್ ಎಮ್ ನಾಯಕ. ಅದರಲ್ಲಿ ಎಲ್ಲ ಕಡೆ, ಅದು ಊರೂರು, ರಾಮನಗರ, ಆಮೇಲೆ ಅರಸೀಕೆರೆ, ಆಮೇಲೆ ತಿಪ್ಟೂರು, ಗಣೇಶನೋತ್ಸವ ತಿಪ್ಟೂರು, ಆಮೇಲೆ ಹೆಚ್ಚಿಗೆ ಸುಮಾರು ಕಡೆ ಹೋಗಿದ್ದೀವಿ. ಆಮೇಲೆ ಇನ್ನು ರಾಜ್ಯೋತ್ಸವ ಮಾಡೋರು ಉದಯ್ ಕುಮಾರ್ ಅವರು ನಾಟಕ ಮಾಡೋರು. ಇಲ್ಲಿ ನೃಪತುಂಗ ಕಲಾಮಂಟಪ ಅಂದ್ಬಿಟ್ಟು ಮೆಜೆಸ್ಟಿಕ್ ಹತ್ರ, ಮೈಸೂರು ಬ್ಯಾಂಕ್ ಹತ್ರ ಒಂದು ಸ್ಟೇಜ್ ಹಾಕಿರೋರು. ಅಲ್ಲಿ ವಾಟಾಳ್ ನಾಗರಾಜ್ ಮಾಡಿಸೋರು. ಅದರಲ್ಲಿ ಉದಯ್ ಕುಮಾರ್ ಅವರು ಎಚ್ ಎಮ್ ನಾಯಕ ನಾಟಕ. ಅದರಲ್ಲಿ ನಾನು ಒಂದ್ಸಲಿ ಉದಯ್ ಕುಮಾರ್ ನಾಟಕದಲ್ಲಿ MS ಸತ್ಯು ಮಾಡ್ತಾಯಿದ್ರು. ಅವರೇನೋ ಬಂದಿರಲಿಲ್ಲ. ಆಮೇಲೆ ಯಾರು ಹೇಳಿದ್ರಂತೆ ಉದಯ್ ಕುಮಾರ್ ಅವ್ರಿಗೆ,
ಇದರಲ್ಲಿ ಪೈಲ್ವಾನ್ ರಾಮಕೃಷ್ಣ ಜೊತೆ ರಾಮಚಂದ್ರ ಅಂತ ಮಾಡ್ತಾರೆ, ಶಾಸ್ತ್ರಿ ಪಾತ್ರ ಮಾಡ್ತಾರೆ, ನೀವು ನೋಡ್ಬೋದು ಅಂತ. ಸರಿ ಒಂದ್ಸಲಿ ಕರೆದ್ರು, ಹೋದೆ. ಅವ್ರ ಮನೆ ಜಯನಗರದಲ್ಲಿತ್ತು. ಹೋದೆ, ಸುಮ್ಮನೆ ಕೂತಿದ್ರು. ಏನಪ್ಪ ನಿನ್ನ ಹೆಸರು? ರಾಮಚಂದ್ರ ಸರ್. ಶಾಸ್ತ್ರಿ ಪಾತ್ರ ಮಾಡ್ತೀಯಂತೆ? ಹೌದು ಸರ್. ಸರಿ ನೋಡೋಣ, ಮಾಡು ಡೈಲಾಗೇ ನೋಡೋಣ. ಸುಮ್ಮನೆ ಹಂಗೆ ತಲೆ ತೆಗೆಸ್ಕೊಂಡೇ ಡೈಲಾಗ್ ಕೇಳಿದ್ರು. ಹಾಂ ಆಯಿತು, ಸರಿ ನಮ್ಮದು ನೆಕ್ಸ್ಟ್ ವೀಕ್ ಒಂದು ನಾಟಕ ಇದೆ ನೃಪತುಂಗ ಮಂಟಪದಲ್ಲಿ ಮಾಡು ಅಂತ. ಆಯ್ತು ಸರ್. ನನಗೊಂದು ಖುಷಿ. ಉದಯ್ ಕುಮಾರ್ ಅಂದರೆ ಆವತ್ತಿನ ದಿನ ಭಾಳ ಜನಪ್ರಿಯ ನಟ. ರಾಜ್ಕುಮಾರು, ಕಲ್ಯಾಣ್ ಕುಮಾರ್ ಬಿಟ್ಟರೆ ಉದಯ್ ಕುಮಾರು ಫೇಮಸ್ ನಟ. ಆವಾಗ ಎಲ್ಲದಕ್ಕೂ ಹೀರೋನು ಮಾಡ್ತಿದ್ರು, ಖಳನಾಯಕನೂ ಮಾಡ್ತಿದ್ರು. ಅವ್ರ ಜೊತೆ ನಾನು ನಾಟಕ ಮಾಡ್ತೀನಿ ಅಂತ ಖುಷಿ. ಏನು ನಾನು ಸುಮಾರು ತ್ಯಾಗರಾಜ ನೋಡು ಒಂದು ಸುಮಾರು 100-150 ಜನ ಕೇಳಿದ್ದಾಯಿತು ನಾನು ನಾಟಕ ಮಾಡ್ತೀನಿ ಬನ್ನಿ ಅಂತ. ನಮ್ಮ ಹುಡುಗರೆಲ್ಲ ಬಂದರು. ಒಂದು 50-60 ಜನ ನನ್ನ ನಾಟಕ ಒಳಗೆ ಬಂದರು. ಉದಯ್ ಕುಮಾರ್ದು ಎಚ್ ಎಂ ನಾಯಕ ನೃಪತುಂಗ ಮಂಟಪದಲ್ಲಿ ಮೈಸೂರು ಬ್ಯಾಂಕ್ ಹತ್ರ. ಸರಿ ನೋಡಿದ್ರು ನಾಟಕ, ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು ನಾಟಕ. ಅದು ನನಗೂ ಕೇಳಬೇಕೆ ಮೊದಲೇ. ಉದಯ್ ಕುಮಾರ್ ಜೊತೆ ಮಾಡ್ತಿದ್ದು ಇನ್ನೂ ನನಗೆ ಹೆಚ್ಚಿನ ಒಂಥರ ಹುಮ್ಮಸ್ಸು ಬಂದಂಗೆ ಆಯಿತು. ಚೆನ್ನಾಗಿ ಮಾಡಿದ್ದೆ ನಾನು. ಹುಡುಗರು ಅವಾಗೆಲ್ಲ ಆವಾಗ ನಾನು ಹೇಳ್ತಿರೋದು 18-19 ವರ್ಷ ಹುಡುಗ ಅಷ್ಟೇ. ನನಗೆ ತುಂಬ ಒಂಥರ ಉತ್ಸುಕವಾಗಿದ್ದೆ, ಒಂಥರ ಹುಮ್ಮಸ್ಸಲ್ಲಿದ್ದೆ. ನಾಟಕ ಮಾಡಿದೆ, ಹೆಸರು ಬಂತು. ಆಮೇಲೆ ಉದಯ್ ಕುಮಾರ್ ಜೊತೆ ನಾನು 5-6 ಕಡೆ ಸೇಮ್ ಪಾತ್ರ ಮಾಡಿದೆ, ಹೆಸರು ಬಂತು. ಅವರು ಹೇಳಿದ್ರು, ಚೆನ್ನಾಗಿ ಮಾಡ್ತೀಯಪ್ಪ, ಕಿಪಿಟ ಚೆನ್ನಾಗಿ ಹಂಗೆ ಹುಡುಗ ಮಾಡ್ಕೊ, ಇನ್ನು ಮುಂದೆ ಹೆಂಗೆ ಮಾಡ್ತೀನಿ ಅಂತ. ಅವ್ರ ಆಶೀರ್ವಾದನೇನೋ ಗೊತ್ತಿಲ್ಲ, ನಾಟಕದಲ್ಲಿ ನನಗೆ ಅವತ್ತಿಂದ ಇವತ್ತವರೆಗೂ ಅದೇ ಹೆಸರು ಬಂತು. ನಂತರ ರಾಜ್ಯೋತ್ಸವ ಆಯಿತು ಅಂದರೆ ನಾನು ಒಂದು ಎಚ್ ಎಂ ನಾಯಕ, ಒಂದು ತ್ಯಾಗಿ, ಕಂಪನಿ, ಆಮೇಲೆ ಸತ್ಯ ಹರಿಶ್ಚಂದ್ರ ಅಂತ ಒಂದು ಸ್ಟಾರ್ಟ್ ಮಾಡಿದ್ರು ಪೈಲ್ವಾನ್ ರಾಮಕೃಷ್ಣ. ಅದರಲ್ಲಿಯೂ ಯಾವಾಗ ನನಗೆ ಹಾಸ್ಯ ನಟ ಹೆಸರುವಾಸಿ ಆಗೋಯ್ತೋ ಸತ್ಯ ಹರಿಶ್ಚಂದ್ರಲ್ಲಿ ನಕ್ಷತ್ರಕ್ಕೆ ಪಾತ್ರ ಮಾಡಿದೆ. ಅದು ಆಗಿನ ಕಾಲದಲ್ಲಿ ಯಾರು ಗೊತ್ತಾ, ಸತ್ಯ ಹರಿಶ್ಚಂದ್ರ ಯಾರು ಅಂದರೆ RSN ಗೌಡ ಅಂತ ಇದ್ದರು, ಗೊತ್ತಿರಬೇಕು, ರಣಧೀರ ಪಡೆ ಅಂತ ಇತ್ತು. ಅದು ಅವನು ಹರಿಶ್ಚಂದ್ರ ಪಾತ್ರ ಮಾಡ್ತಿದ್ರು. ಆಮೇಲೆ ಅರುಣ್ ಕುಮಾರ್ ಇದ್ರಲ್ಲ, ಅವರು ಕೆಲವು ನಮ್ಮ ಜೊತೆ ನಾಟಕ ಮಾಡೋರು. ಅರುಣ್ ಕುಮಾರು, ಆಮೇಲೆ RSN ಗೌಡ, ಇವ್ರ ಜೊತೆ ಎಲ್ಲ ನಾನು ಹರಿಶ್ಚಂದ್ರನ ಜೊತೆ ನಾನು ನಕ್ಷತ್ರಕ್ಕೆ ಪಾತ್ರ ಮಾಡ್ತಿದ್ದೆ. ನಕ್ಷತ್ರಕ್ಕೂ ಹೆಸರುವಾಸಿ ಆಗೋಯ್ತು, ತುಂಬ ಅದ್ಭುತವಾಗಿ ಬಂತು. ನನಗೆ ಹಾಸ್ಯ ಪಾತ್ರ ಅಂದರೆ ರೂಢಿ ಆಗಿಬಿಟ್ಟಿತ್ತು. ಹಾಸ್ಯ ನಟ ಅಂದರೆ ನನಗೇನೋ ಒಂಥರ ಅದು ಅಂದರೆ ಹಾಸ್ಯ ನಟ ರಾಮಚಂದ್ರ ಅಂದರೆ ಎಲ್ಲರಿಗೂ ಒಂಥರ ಖುಷಿ ಆಗ್ಬಿಡೋದು. ಚೆನ್ನಾಗಿರ್ತಾರೆ, ಚೆನ್ನಾಗಿ ಮಾಡ್ತಾರೆ ಹಾಸ್ಯ ಪಾತ್ರ ಅಂದ್ಬಿಟ್ಟು ಆಗಲೇ ನಾನು ಹಾಸ್ಯ ನಟ ಅಂತ ಗುರುತು ಇಟ್ಕೊಂಡ್ಬಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು ಇಡೀ ತ್ಯಾಗರಾಜ ನಗರ ಸುತ್ತಮುತ್ತ ಏರಿಯಾಗಳು, ಬೆಂಗಳೂರಲ್ಲೇ ಹೆಚ್ಚು ಕಮ್ಮಿ ಒಂದು 8-10 ಬಡಾವಣೆಯಲ್ಲಿ ರಾಮಚಂದ್ರ ಅಂದರೆ ಹಾಸ್ಯ ನಟ ಅಂತ ಒಂದು ಹೆಸರು ಬಿಡಿತು. ಜೊತೆಗೆ ಹರಿಶ್ಚಂದ್ರ ನಾಟಕದಿಂದ ನನಗೆ ಜೂನಿಯರ್ ನರಸಿಂಹರಾಜು ಅಂತ ಹೆಸರು ಕೂಡ ಬಂದ್ಬಿಟ್ಟಿತ್ತು. ಎಲ್ಲರೂ ಜೂನಿಯರ್ ನರಸಿಂಹ ಬ್ರ್ಯಾಕೆಟಲ್ಲಿ ರಾಮಚಂದ್ರ ಅಂತ ಹಾಕ್ಬಿಟ್ಟು ಜೂನಿಯರ್ ನರಸಿಂಹರಾಜು ಅಂತ ಹಾಕೋರು. ಅಂದರೆ ಅಷ್ಟು ಮಟ್ಟಕ್ಕೆ ನಾನು ಇನ್ವಾಲ್ವ್ಮೆಂಟ್ ಆಗಿಬಿಟ್ಟಿದ್ದೆ. ಆಮೇಲೆ ನನ್ನ ನರಸಿಂಹರಾಜು ಪಾತ್ರನ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ನಾನು ಇವತ್ತು ಕೂಡ ಮೊನ್ನೆ ಕೂಡ ನಾನು ಸತ್ಯರಿಸಿ ನಾಟಕ ಮಾಡಿದ ತಕ್ಷಣ ಕೆಲವೆಲ್ಲ ಜೂನಿಯರ್ ನರಸಿಂಹರಾಜು ಅಂದರು. ಆ ಮಟ್ಟಕ್ಕೆ ನಾನು ಹಾಸ್ಯ ಪಾತ್ರಕ್ಕೆ ತಲ್ಲೀನು ಆಗೋಗ್ಬಿಟ್ಟಿದ್ದೆ, ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೆ. ಇವತ್ತು ನನಗೆ ಹಾಸ್ಯ ಪಾತ್ರ ಅಂದರೆ ಅಚ್ಚುಮೆಚ್ಚು. ಸರಿ, ಈಗ ಮೊದಲಂತೂ ಕೆಲಸ ಇರಲಿಲ್ಲ. ಅಲ್ಲಿ ಇಲ್ಲಿ ನಾಟಕಗಳು, ರಾಜ್ಯೋತ್ಸವ, ಗಣೇಶೋತ್ಸವ ನಾಟಕ ಮಾಡ್ಕೊಂಡು ಸುತ್ತಾಡ್ತಿದ್ದೆ. ಆಮೇಲೆ ಈ ಕೆಲ್ಸಕ್ಕೆ ಸೇರ್ಕೊಂಡಲ್ಲ. ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಕೆಲಸನೇ ಇಂಪಾರ್ಟೆಂಟ್ ಅಲ್ವಾ, ಜೀವನೋಪಾಯ. ಅದು ಕೆಲ್ಸಕ್ಕೆ ಸೇರಿದ್ಮೇಲೆ ಕೆಲಸ ನೋಡಬೇಕು ಫಸ್ಟು, ಆಮೇಲೆ ಉಳಿದಿತ್ತು. ಆಮೇಲೆ ಅದು ಕೂಡ ನಾಟಕದ ಸೆಳೆತ ಎಲ್ಲೋಗುತ್ತೆ. ನಾಟಕ ಅಂದಮೇಲೆ ನಾಟಕನೂ ಇರಬೇಕು, ವೃತ್ತಿ ಇರಬೇಕು, ಜೊತೆಗೆ ಪ್ರವೃತ್ತಿನೂ ಇರಬೇಕಲ್ವಾ. ಅದಕ್ಕಾಗಿ ನಾನು ಏನು ಮಾಡ್ತಿದ್ದೆ, ನಾಟಕ ಜಲಮಂಡಲಿ ಸೇರ್ಕೊಂಡು ಈಗಾಗಲೇ ಹೇಳಿದ್ದೀನಿ ನಾನು. ಶಿಂಷ ಕಲಾ ಸಂಘ ಶುರು ಮಾಡಿದೆ. ಶಿಂಷ ಕಲಾ ಸಂಘ ಶುರು ಮಾಡಿದ್ಮೇಲೆ ನಾಟಕಗಳು ಮಾಡಬೇಕಲ್ವ, ಒಂದಾಗಿ ನಾಟಕ ಮಾಡ್ಕೊಂಡೋದೆ. ಪ್ರಚಂಡ ರಾವಣ, ಅದರಲ್ಲಿ ನಾನು ಆಂಜನೇಯ ಪಾತ್ರ ಮಾಡ್ತಿದ್ದೆ. ಅಂದರೆ ನಮ್ಮ ಕೆಂಪರಾಮಯ್ಯ ರಾವಣನ ಪಾತ್ರ ಮಾಡೋದು. ಅದು ಒಂದು ಸುಮಾರು 8-10 ನಾಟಕ ಮಾಡಿದೆ. ಜಲಮಂಡಲಲ್ಲಿ ಸೇರ್ಕೊಂಡ್ಮೇಲೆ 8-10 ನಾಟಕ ಪ್ರಚಂಡ ರಾವಣ ಮಾಡಿದೆ, ಆಂಜನೇಯ ಪಾತ್ರ ಮಾಡ್ತಿದ್ದೆ. ಆಮೇಲೆ ಅದು ತುಂಬ ಹೆಸರುವಾಸಿ ಆಯಿತು. ಅದು ಕೂಡ ನನ್ನ ಜೀವನದ ಒಂದು
ಪ್ರಮುಖವಾದ ಘಟ್ಟ ಅಂದರೆ ತಪ್ಪಾಗ. ಯಾಕೆ ಆಂಜನೇಯನ ಪಾತ್ರ ಅಷ್ಟೊಂದು ಈಸಿ ಅಲ್ಲ, ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ. ಆಂಜನೇಯ ಬೇರೆ ಪಾತ್ರ ಮಾಡ್ಬೋದು, ಆಂಜನೇಯನ ಪಾತ್ರ ಭಾರಿ ಕಷ್ಟ. ಆಮೇಲೆ ಅದಕ್ಕೆ ಹಾಡುಗಾರಿಕೆ ಇರಬೇಕು, ಆಮೇಲೆ ಒಳ್ಳೆ ರೀತಿಯ ಒಳ್ಳೆ ಚಾಕಚಕ್ಯತೆ ಇರಬೇಕು, ನಟನಾ ನೈಪುಣ್ಯತೆ ಇರಬೇಕು. ಅವೆಲ್ಲ ಅದಕ್ಕೂ ಮೈಗೂಡಿಸ್ಕೊಂಡ್ರೆ ಮಾತ್ರ ಆಂಜನೇಯ ಪಾತ್ರ ಮಾಡೋದಕ್ಕೆ ಇದಾಗುತ್ತೆ. ಇಲ್ಲಾಂದರೆ ಸುಮ್ಮನೆ ಎಲ್ಲರೂ ಆಂಜನೇಯ ಪಾತ್ರ ಮಾಡಿದ್ರೆ ಅಷ್ಟೊಂದು ಇದಿರಲ್ಲ, ಅದು ಒಂದು ಪಾತ್ರಕ್ಕೆ ಜೀವ ತುಂಬಲ್ಲ, ಕಳೆ ಇರಲ್ಲ. ಹಾಗಾಗಿ ಆಂಜನೇಯ ಪಾತ್ರನೂ ಕೂಡ ನಾನು ಸ್ವಲ್ಪ ಅದಕ್ಕೆ ಜೀವ ತುಂಬುತ್ತಾ ಇದ್ದೆ. ಅಂದರೆ ಒಳ್ಳೊಳ್ಳೆ ಕಲಾವಿದರು ನಮ್ಮ ಜೊತೆ ಸೇರಿಕೊಂಡಿದ್ದರು. ಈಗ ಆಮೇಲೆ ಇನ್ನೊಂದು ಕುರುಕ್ಷೇತ್ರ ಮಾಡಿದೆ. ಕುರುಕ್ಷೇತ್ರದಲ್ಲಿ ನಾನು ಜರ್ಮನಿಲಿದ್ದಾಗ ನಮ್ಮ ಇದು ಕರ್ಣನ ಪಾತ್ರ ಮಾಡ್ತಿದ್ದೆ. ಕರ್ಣನ ಪಾತ್ರ ತುಂಬ ಅಚ್ಚುಮೆಚ್ಚಿ. ನಾನು ಬನಗಿರಿ ನಗರದಲ್ಲಿದ್ದೆ ಆಗ ದಾನಶೂರ ಕುರುಕ್ಷೇತ್ರದಲ್ಲಿ ಕರ್ಣನ ಪಾತ್ರ ಮಾಡ್ತಿದ್ದೆ. ಆಗ ನಮ್ಮ ತಾಯಿಯವರು ಎಕ್ಸ್ಪೈರ್ ಆಗಿಬಿಟ್ಟಿದ್ರು. ದಾನಶೂರ ಕರ್ಣ ಪಾತ್ರ ಮಾಡ್ತಾಯಿದ್ದೀನಿ. ಇನ್ನೊಂದು 8 ದಿನಕ್ಕೆ ನಾಟಕ, 8 ದಿನದಲ್ಲೇ ನಮ್ಮ ಎಕ್ಸ್ಪೈರ್ ಆಗಿಬಿಟ್ರು. ಇನ್ನೂ ತಿಥಿ ಕೂಡ ಆಗಿರಲಿಲ್ಲ, ನಾಟಕ ಫಿಕ್ಸ್ ಆಗಿಬಿಟ್ಟಿದೆ. ಶಿಂಷಾ ಕಲಾ ಸಂಘದ ನಾಟಕ ಮಾಡಬೇಕು, ವಿಧಿ ಇಲ್ಲ, ಫಿಕ್ಸ್ ಆಗಿಬಿಟ್ಟಿದೆ. ಎಲ್ಲ ಕಲಾ ರೆಡಿ ಆಗಿದ್ದಾರೆ, ಡೇಟು ಫಿಕ್ಸ್ ಆಗಿದೆ. ನಮ್ಮ ತಾಯಿಯವರು ಸತ್ತೋಗಿ 8 ದಿನ 9 ದಿನ ಆಗಿತ್ತು. ಏನು ಮಾಡಿದೆ? ಆಗ ಪ್ರತಿಭಾ ಅವರು ಅಂತ ಕಲಾವಿದೆ, ಅವಾಗ ಫೇಮಸ್ ತುಂಬ, ಕುಂತಿ ಪಾತ್ರ ಮಾಡಿದ್ರು. ನಾನು ಕರ್ಣನ ಪಾತ್ರ ಮಾಡಿದ್ದೆ. ಆಯಮ್ಮನ ಪಾತ್ರ ಕೇಳಬೇಕಲ್ಲ, ಅದ್ಭುತವಾದ ನಟಿ ಆಯಮ್ಮ. ನಾನು ಕೇಳಿದ್ದೆ, ಕಲಾಕ್ಷೇತ್ರದಲ್ಲಿ ಒಬ್ಬರು ಪ್ರತಿಭಾ ಮಾಡ್ತಾರಂತೆ, ತುಂಬ ಕುಂತಿ. ಅವರು ಹೋಗಿ ಹಾಗೆ ಯಾರ ಮುಖಾಂತರನೂ ಅವ್ರನ್ನ ಪರಿಚಯ ಆಯಿತು. ಅವ್ರನ್ನ ಕುಂತಿ ಪಾತ್ರ ಮಾಡಿಸಿ ನಾನು ಕರ್ಣನ ಪಾತ್ರ ಮಾಡಿದೆ. ಆಗ ನಮ್ಮ ತಾಯಿ ಬೇರೆ ಎಕ್ಸ್ಪೈರ್ ಆಗಿರೋದ್ರಿಂದ ಒಂಥರ ನಮ್ಮ ತಾಯಿನ ಪ್ರತಿಭಾ ಅವರಲ್ಲೇ ನಾನು ಕಂಡುಕೊಂಡೆ. ಆ ದಿನದಲ್ಲಿ ಅಷ್ಟು ಜೀವ ತುಂಬಿತ್ತು ಪಾತ್ರಕ್ಕೆ. ಆಯಮ್ಮನೂ ಅಷ್ಟೇ, ಕುಂತಿ ಪಾತ್ರ ಮಾಡಿದ್ರೆ ನಿಜವಾದ ಕುಂತಿನೇ, ನಿಜವಾದ ತಾಯಿ ಮಗನ ಥರನೇ ಮಾಡೋರು. ಅಷ್ಟು ಅಚ್ಚುಕಟ್ಟಾಗಿ ಮಾಡೋರು ಆಯಮ್ಮ. ಪ್ರತಿಭಾ ಭಾಳ ಚೆನ್ನಾಗಿ ಮಾಡಿದ್ರು. ಆಯಮ್ಮನ ಕಂಠ, ಹಾಡುಗಾರಿಕೆ ಇವೆಲ್ಲ ನಮಗೆ ಒಂಥರ ಜೀವ ತುಂಬಿದಂಗಿತ್ತು. ಅದು ತುಂಬ ಹೆಸರುವಾಸಿ ಆಯಿತು. ಆವತ್ತು ನನಗೂ ಕೂಡ ಏನೋ ಅಂತೂ ನಮ್ಮ ತಾಯಿ ಜ್ಞಾಪಕ ಬಂದ್ಬಿಡ್ತು. ಆ ಟೈಮಲ್ಲಿ ನಾನು ಒಂಥರ ನಮ್ಮ ತಾಯಿನೇ ಪ್ರತಿಭೊಬ್ಬನ ರೂಪದಲ್ಲಿ ಕಂಡು ಒಂಥರ ನಿಜವಾಗ್ಲೂ ನನಗೆ ದುಃಖಭರಿತವಾಗಿ ಪಾತ್ರ ಮಾಡಿದೆ. ಕರ್ಣನ ಪಾತ್ರ ಅಚ್ಚುಕಟ್ಟಾಗಿ ಬಂತು, ಚೆನ್ನಾಗಿತ್ತು. ಇಡೀ ಜಲಮಂಡಲಿಗೂ ಕೂಡ ಒಳ್ಳೆಯ ಹೆಸರು ಬಂತು. ಆವತ್ತು ಕೃಷ್ಣ ಸಂಧಾನ ನಾಟಕ ಭಾಳ ಅತ್ಯದ್ಭುತವಾದ ಯಶಸ್ವಿಯಾದ ನಾಟಕ ಅಂತು. ಶಿಂಷಾ ಕಲಾ ಸಂಘಕ್ಕೂ ಒಳ್ಳೆಯ ಹೆಸರು ಬಂತು, ಬೆಂಗಳೂರು ಜಲಮಂಡಲಿಗೂ ಒಳ್ಳೆಯ ಹೆಸರು ಬಂತು. ಈ ರೀತಿಯಾಗಿ ನಾನು ಜಲಮಂಡಲಿಲಿ ಒಂದೊಂದಾಗಿ ಒಳ್ಳೊಳ್ಳೆಯ ನಾಟಕ ಮಾಡಿಕೊಂಡು ಅದಕ್ಕೆ ಜೀವ ತುಂಬಿಕೊಂಡು ನನಗೂ ಒಳ್ಳೆಯ ಹೆಸರು ಬಂತು. ಕಲಾವಿದ ಅಂತ ಇನ್ನೂ ನಾನು ಇಷ್ಟೇ ನಾಟಕ ಮಾಡಿದ್ರು ಕೂಡ ಇನ್ನೂ ಬೇಕಾದಷ್ಟು ಕಲ್ತ್ಕೊಳ್ಳೋದಿದೆ, ಕಲ್ತ್ಕೊಳ್ಬೇಕು ಅಂತ ತುಡಿತಾ ಇದೆ. ಇನ್ನೂ ಕಲಿಬೇಕು ಅನ್ನೋ ಆಸೆ ಇದೆ. ಇನ್ನೂ ನಾನು ಬೇಕಾದಷ್ಟಿದೆ ಅಂತ ಹೇಳ್ತಾ ಒಂದೊಂದಾಗಿ ಪಾತ್ರಗಳು ಮಾಡ್ಕೊಂಡು ಬಂದೆ. ಈ ರೀತಿಯಾಗಿ ಕುರುಕ್ಷೇತ್ರ, ಪ್ರಚಂಡ ರಾವಣ, ಸತ್ಯ ಹರಿಶ್ಚಂದ್ರ, ಕಂಬನಿ, ತ್ಯಾಗಿ ಮುಂತಾದ ಹಲವಾರು ನಾಟಕಗಳು ಮಾಡಿ ವಿಶೇಷವಾದೆ. ಈ ಎಲ್ಲ ನಾಟಕ ಮಾಡಿಕೊಂಡು ಒಂದು ನಾಟಕದಲ್ಲಿ ಒಂದು ಸ್ವಲ್ಪ ನನ್ನನ್ನು ನಾನೇ ತೊಡಗಿಸ್ಕೊಂಡು ಬಂದೆ. ಜಲಮಂಡಲಿಯಲ್ಲೂ ಕೂಡ ಒಬ್ಬ ಕಲಾವಿದ ಅಂತ ಅನಿಸ್ಕೊಂಡು ನನಗೆ ಇಡೀ ಕಲಾವಿದನ ಒಂದು ಬದುಕು ಜಲಮಂಡಲಿಯಲ್ಲಿ ಅದ್ರ ಜೊತೆಗೆ ಇದನ್ನು ಪ್ರವೃತ್ತಿ ಮಾಡಿಕೊಂಡು ವೃತ್ತಿ ಪ್ರವೃತ್ತಿ ಎರಡು ಜೊತೆಗೆ ಸೇರಿಕೊಂಡು ಒಬ್ಬ ಕಲಾವಿದನ್ನು ರೂಪಿಸ್ತು ಅಂದರೆ ತಪ್ಪಾಗಲ್ಲ.